ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಷಯ ಆಗ್ಲೇ ಗೊತ್ತಿದೆ. ಕರ್ನಾಟಕದಲ್ಲಿ ಹೊಸದಾಗಿ 2 ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಎಷ್ಟೊಂದು ಮೆಡಿಕಲ್ ಕಾಲೇಜ್ಗಳಲ್ಲಿ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಅಲ್ಲಿ ಸೀಟ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಟೋಟಲ್ ಆಗಿ ನಮಗೆ 1300 ಸೀಟ್ ಮೆಡಿಕಲ್ ಸೀಟ್ ಇನ್ಕ್ರೀಸ್ ಆಗಿದೆ ರೌಂಡ್ 1 ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ. ಓಕೆನಾ, ಇವಾಗ ಅಡಿಷನಲ್ ಆಗಿ ಮತ್ತೆ ಸೀಟ್ ಏನಾದ್ರು ಇನ್ಕ್ರೀಸ್ ಆಗುತ್ತಾ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನೋ ಅಪ್ಡೇಟ್ಸ್ ಇದೆ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ನೆಕ್ಸ್ಟ್ ಇದೇ ರೀತಿಯ ಒಂದು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನೀಟ್ ಎಕ್ಸಾಮ್ ಅಲ್ಲಿ ನಿಮ್ದು ಯಾರ್ದಾರ್ದು ಸ್ಕೋರಿಂಗ್ ತುಂಬಾ ಕಮ್ಮಿ ಬಂದಿದೆ, ನಿಮ್ಗೆ ಆಗ್ಲೇ ಕ್ಲಿಯರ್ ಪಿಕ್ಚರ್ ಗೊತ್ತಾಗಿದೆ ನಿಮ್ಗೆ ಯಾವುದೇ ತರದ ಒಂದು ಗೌರ್ಮೆಂಟ್ MBBS ಸೀಟ್ ಸಿಗಲ್ಲ ಅನ್ನೋದು. ನೀವೇನಾದ್ರೂ ಒಂದು ಬೆಸ್ಟ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಯಾವ್ದು ಸೇರ್ಕೊಳ್ಳೋದು ಅಂತ ಹುಡುಕ್ತಾ ಇದೀರಾ ಅಂದ್ರೆ ಇನ್ಸ್ಪೈರ್ ನೀಟ್ ಅಕಾಡೆಮಿ ಇದೆ, ಇದನ್ನ ನೀವು ಚೂಸ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಇವ್ರ ಹತ್ರ ಜಸ್ಟ್ 81, 125 ಮಾರ್ಕ್ಸ್ ಎಲ್ಲ ತಗೊಂಡಿದ್ದವರು ಒಂದು 500 ಮೇಲೆಲ್ಲ ಸ್ಕೋರ್ ಮಾಡಿದ್ದಾರೆ, 600 ಮೇಲೆಲ್ಲ ಸ್ಕೋರ್ ಮಾಡಿದ್ದಾರೆ. ಪ್ರೀವಿಯಸ್ ಬ್ಯಾಚಸ್ ಗಳಲ್ಲಿ ನೀವು ನೋಡಬಹುದಾಗಿರುತ್ತೆ ಸ್ಕೋರ್ ಇಂಪ್ರೂವ್ಮೆಂಟ್ ಎಷ್ಟಾಗಿದೆ ಅನ್ನೋದು. ಮತ್ತೆ ಈ ರಿಸಲ್ಟ್ ಕೂಡ ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ಟಾಪರ್ಸ್ ಎಲ್ಲರೂ ಕೂಡ 550 ಅಂಡ್ ಅಬೋವ್ ಸ್ಕೋರ್ ಮಾಡಿದ್ದಾರೆ. ಮತ್ತೆ ಹೈ ಕ್ವಾಲಿಫೈಡ್ ಲೆಕ್ಚರ್ಸ್ ಕೂಡ ಇದ್ದಾರೆ. ಮತ್ತೆ ಗುಡ್ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇರುತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಅಟೆನ್ಷನ್ ಕೂಡ ಕೊಡ್ತಾರೆ. ಮತ್ತೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ಬೇಗ ಎನ್ರೋಲ್ ಆಗಿ, ಯಾಕಂದ್ರೆ ಸೀಟ್ಸ್ ತುಂಬಾನೇ ಲಿಮಿಟೆಡ್ ಆಗಿದೆ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಓಕೆನಾ. ಇಲ್ಲಿ ಲಾಸ್ಟ್ ಇಯರ್ ನೀವು ಯಾರ್ಯಾರು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದಿರಾ ನಿಮ್ಗೂ ಕೂಡ ಗೊತ್ತಿದೆ. ಲಾಸ್ಟ್ ಇಯರ್ ಕೂಡ 1000+ ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ರು. ಆದ್ರೆ ಯಾವ್ದು ಕೂಡ ರೌಂಡ್ 1 ಗಿಂತ ಮುಂಚೆ ಇನ್ಕ್ರೀಸ್ ಆಗಿರಲಿಲ್ಲ. ರೌಂಡ್ 2 ಕೌನ್ಸಿಲಿಂಗ್ ನಡಿಬೇಕಾದ್ರೆ ಇನ್ಕ್ರೀಸ್ ಆಯ್ತು, ಓಕೆನಾ. ಅದರಿಂದ ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ ಏನಂದ್ರೆ ಎಷ್ಟು ಜನರಿಗೆ ಪ್ರಾಪರ್ ಆಗಿ ಡಿಸೈಡ್ ಮಾಡಕ್ ಆಗಿಲ್ಲ ರೌಂಡ್ 1 ಅಲ್ಲಿ ಸೀಟ್ ಸಿಕ್ಕಿರೋರಿಗೆ. ಇಲ್ಲಿ ಕಮ್ಮಿ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ರೌಂಡ್ 2 ಅಲ್ಲಿ ಅವ್ರಿಗೆ ಒಳ್ಳೆ ಕಾಲೇಜ್ ಸಿಕ್ತು. ಆದ್ರೆ ರೌಂಡ್ 1 ಅಲ್ಲಿ ಚೆನ್ನಾಗಿ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ಒಂದು ಆವರೇಜ್ ಕಾಲೇಜ್ ಸಿಕ್ಕಿತ್ತು ಎಷ್ಟೊಂದು ಜನರಿಗೆ. ಈ ರೀತಿ ಆಗಿತ್ತು. ಲಾಸ್ಟ್ ಇಯರ್ ನಮ್ಮ ಹತ್ರ ಮೆಂಬರ್ಶಿಪ್ ಗೆ ಎನ್ರೋಲ್ ಆಗಿದ್ದವರು 1 or 2 ಮಾರ್ಕ್ಸ್ ಅಲ್ಲಿ ಸೀಟ್ ಮಿಸ್ ಆಗಿರೋರು ಈ ವರ್ಷನೂ ಕೂಡ ಎನ್ರೋಲ್ ಆಗಿದ್ದಾರೆ. ಅವರಿಗೆ ಗೊತ್ತು ನೀಟ್ ಕೌನ್ಸಿಲಿಂಗ್ ಎಷ್ಟೊಂದು ಕಾಂಪ್ಲೆಕ್ಸ್ ಆಗಿರುತ್ತೆ, ಒಂದು ಸಣ್ಣ ಮಿಸ್ಟೇಕ್ ಎಷ್ಟೊಂದು ಬಿಗ್ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ ಅಂತ, ಓಕೆನಾ. ನಿಮ್ಗೆ ಯಾವುದೇ ತರದ ಒಂದು ಕೌನ್ಸಿಲಿಂಗ್ ಅಲ್ಲಿ ಮಿಸ್ಟೇಕ್ ಇಲ್ದೇನೆ ಒಂದು ಕೌನ್ಸಿಲಿಂಗ್ ನ ನೀವು ಅಟೆಂಡ್ ಮಾಡಬೇಕು ಅಂದ್ರೆ ನೀವು ಕೂಡ ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಗೆ ಎನ್ರೋಲ್ ಆಗಬಹುದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ನೀಡ್ ಇರುತ್ತೆ, ಅವ್ರ ಮಾತ್ರ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ. ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ನಂತರ ನೀವು ಕಾಲ್ ಮಾಡಬಹುದಾಗಿರುತ್ತೆ, ಓಕೆನಾ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಈ ವರ್ಷ ಸೀಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಇನ್ಫಾರ್ಮೇಶನ್ ಇದು. 1300 ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಇಲ್ಲಿ ಟಾಪ್ 3 ಕಾಲೇಜು ಯಾವ್ದು ಸೀಟ್ ಇನ್ಕ್ರೀಸ್ ಆಗಿರೋದಂದ್ರೆ BGS, PS ಮತ್ತೆ ಸಿದ್ಧಾರ್ಥ. ಇಲ್ಲಿ ನೋಡಿ, ಸಿದ್ಧಾರ್ಥ ಏನ್ ಸೀಟ್ ಇನ್ಕ್ರೀಸ್ ಆಗಿದೆಯಲ್ಲ ಇದು ನಮಗೆ ಬೆನಿಫಿಟ್ ಬರಲ್ಲ. ಏನಕ್ಕೆ ಅಂದ್ರೆ ಈ ಒಂದು ಕಾಲೇಜ್ ಬಂದ್ಬಿಟ್ಟು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಇದೆ, MCC, ಅದರಲ್ಲಿ ಈ ಒಂದು ಕಾಲೇಜ್ ಬರುತ್ತೆ. ಇದು ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಬರಲ್ಲ. ಅದರಿಂದ ನಾವು ಇದನ್ನ -100 ನ ಮಾಡ್ಕೋಬಹುದಾಗಿರುತ್ತೆ, ಓಕೆನಾ. ಇಲ್ಲಿ BGS, PS ಎಲ್ಲ ಇದೇನಾಗುತ್ತೆ ಅಂದ್ರೆ ಕರ್ನಾಟಕ ಕೌನ್ಸಿಲಿಂಗ್ ಗೆ ಬರುತ್ತೆ. ಮತ್ತೆ ಇಲ್ಲಿ ಏನ್ ಸೀಟ್ ಗಳು ಇನ್ಕ್ರೀಸ್ ಆಗಿದೆಯಲ್ಲ 50, ಅದು ಕಂಪ್ಲೀಟ್ ಆಗಿ ನಮಗೆ ಗೌರ್ಮೆಂಟ್ ಕೋಟಾಗೆ ಬರಲ್ಲ, ಓಕೆನಾ. ಇದೇನಾಗುತ್ತೆ ಅಂದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಗೌರ್ಮೆಂಟ್ ಕೋಟಾಗೆ, ಪ್ರೈವೇಟ್ ಕೋಟಾಗೆ, ಮ್ಯಾನೇಜ್ಮೆಂಟ್ ಗೆ ಮತ್ತೆ NRI ಕೋಟಾಗೆ, ಓಕೆನಾ. ಆ ರೀತಿ ನಮಗೆ ಡಿವೈಡ್ ಆಗಿ ಸೀಟ್ಸ್ ಗಳು ಬರುತ್ತೆ, ಓಕೆನಾ. ಅದಾದ್ಮೇಲೆ ಇವಾಗ ಹೊಸದಾಗಿ 2 ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗ್ತಿದೆ. ಒಂದು ಆಳ್ವಾಸು ಮತ್ತೆ ಇನ್ನೊಂದು ಕೋಲಾರಲ್ಲಿ ಚೆತ್ತಿನಾಡ್ ಅಂದ್ಬಿಟ್ಟು, ಓಕೆನಾ. ಇಲ್ಲಿ 100 ಇದೆ, ಇಲ್ಲಿ 150 ಸೀಟ್ಸ್ ಗಳು ಇನ್ಕ್ರೀಸ್ ಆಗ್ತಿದೆ. ಇದ್ರಲ್ಲೂ ಕೂಡ 4 ಕ್ಯಾಟಗರಿ ಆಗಿ ಸೀಟ್ ನ ಡಿವೈಡ್ ಮಾಡ್ತಾರೆ. ಮತ್ತೆ ಗೌರ್ಮೆಂಟ್ ಕೋಟಾಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ತಿರ್ಗಾ ಬೈಫರ್ಗೇಟ್ ಆಗುತ್ತೆ. ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಒಂದ್ ಸ್ವಲ್ಪ ಸೀಟ್ ಹೋಗುತ್ತೆ, ನಂತರ ಜನರಲ್ ಕರ್ನಾಟಕಕ್ಕೆ ಸ್ವಲ್ಪ ಸೀಟ್ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಡಬಲ್ ಡಿಜಿಟ್ ಅಲ್ಲಿ ಏನ್ ಸೀಟ್ ಗಳು ನೋಡ್ತಾ ಇದೀರಾ, ಸೀಟ್ ಇನ್ಕ್ರೀಸ್ ಆದ್ಮೇಲೆ ನಿಮ್ಮ ಕ್ಯಾಟಗರಿಗೆ ಅದು ಸಿಂಗಲ್ ಡಿಜಿಟ್ ಅಲ್ಲಿ ಬರುತ್ತೆ, ಓಕೆನಾ. ಅದ್ರಲ್ಲಿ NMC ನೋಟಿಫಿಕೇಶನ್ ಪ್ರಕಾರ ನಮ್ಗೆ ಸೀಟ್ ಇನ್ಕ್ರೀಸ್ ಆಗಿರೋದು 1300, ಓಕೆನಾ. ಆದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ದೇವರಾಜ ಅರಸ್ ಇದೆಯಲ್ಲ, ಇದು -50 ಮಾಡ್ಕೋಬೇಕು. ಇದು ಕೂಡ MCC ಕೌನ್ಸಿಲಿಂಗ್ ಅಲ್ಲಿ ಬರೋದು, ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಬರೋದಿಲ್ಲ, ಓಕೆನಾ. ಅದಾದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸಿದ್ಧಾರ್ಥ ಇದೆಯಲ್ಲ, ಇದು ಕೂಡ -100 ಮಾಡ್ಕೋಬೇಕು, -150 ಮಾಡ್ಕೋಬೇಕು ಈಗ, ಓಕೆನಾ. ಯಾಕೆಂದ್ರೆ ಇವೆರಡು ಕಾಲೇಜು ಕೂಡ ನಮಗೆ ಕರ್ನಾಟಕ ಕೌನ್ಸಿಲಿಂಗ್ ಅಂಡರ್ ಅಲ್ಲಿ ಬರಲ್ಲ. ಕಿಯೋರು ಈ ಕಾಲೇಜಲ್ಲಿ ಇರುವಂತ ಸೀಟ್ ನ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಲಾಟ್ಮೆಂಟ್ ಮಾಡಕ್ ಕೊಡಕ್ಕಾಗಲ್ಲ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಎರಡೂ ಕೂಡ ನಮಗೆ MCC ಕೌನ್ಸಿಲಿಂಗ್ ಅಲ್ಲಿ ಬರೋದ್ರಿಂದ -150 ಮಾಡ್ಕೊಳ್ಳಿ. ಇಲ್ಲಿ 1300 ಇದೆಯಲ್ಲ, ಅದ್ರಲ್ಲಿ ನೀವು ಏನ್ ಅನ್ಕೋಬೇಕು ಅಂದ್ರೆ 1150 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಅಂತ ಅನ್ಕೋಬೇಕು, ಓಕೆನಾ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಬಂದೇ ಬರುತ್ತೆ, ಇಲ್ಲಿ ಏನ್ ಸೀಟ್ ಇನ್ಕ್ರೀಸ್ ಆಗಿದೆಯಲ್ಲ ಇದು ಬಿಟ್ಟು ಮತ್ತೆ ಏನಾದ್ರೂ ಒಂದು ಸೀಟ್ ಇನ್ಕ್ರೀಸ್ ಆಗುತ್ತಾ, ಹೊಸದಾಗಿ ಏನಾದ್ರೂ ಇನ್ನೂ ಮೆಡಿಕಲ್ ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತಾ ಅಂತ. ಇಲ್ಲಿ ನೋಡಿ, ಕನಕಪುರ ಮೆಡಿಕಲ್ ಕಾಲೇಜು
ಟ್ರೈ ಮಾಡ್ತಾ ಇದಾರೆ ಅಪ್ರೂವ್ಗೆ, ಆದ್ರೆ ಅಪ್ರೂವ್ ಸಿಗ್ತಾ ಇಲ್ಲ. ಅದೇನಾದ್ರೂ ಸ್ಟಾರ್ಟ್ ಆದ್ರೆ ಆಗ್ಬಹುದು. ಮತ್ತೆ ಬೇರೆ ಮೆಡಿಕಲ್ ಕಾಲೇಜಲ್ಲೂ ಕೂಡ ಸೀಟ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ನಮ್ಗೆ NMC ಅವರು ಒಂದು ಅಪ್ಡೇಟ್ ನ ಮಾಡ್ತಾರೆ, ಅದಕ್ಕೆ ನೀವು ವೆಯ್ಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬಿಟ್ಟು ಈ ಒಂದು ಇನ್ಫಾರ್ಮೇಶನ್ ನ ತಿಳಿಸಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್